திருச்சிற்றம்பலம். ஓம் சிவா திருச்சிற்றம்பலம். ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳು ಪೂರ್ವನಿಯೋಜಿತ ಅಂತಂದಾಗ ಆಗು ಹೋಗುಗಳೇನಿದೆ ಅದೆಲ್ಲನೂ ನಮ್ಮ ಕರ್ಮಾನುಸಾರ ಬರುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವಿ ಆ ಕರ್ಮದ ಫಲಗಳು ನಮಗೆ ಈ ಜನ್ಮದಲ್ಲಿ ಸಿಗುತ್ತೆ ಅಂತಂದರೆ ನಾವು ಪ್ರಯತ್ನದಿಂದ ಏನೂ ಮಾಡೋಕ್ಕೆ ಸಾಧ್ಯವಿಲ್ವೇ? ಹಾಗಾದರೆ ಅಂದ್ರೆ ಅರ್ಥ ಒಬ್ಬ ವ್ಯಕ್ತಿ ಅವನ ಕರ್ಮ ಚೆನ್ನಾಗಿತ್ತು ಅಂದರೆ ಅವನು ಸುಮ್ಮನೆ ಕೂತಿದ್ರು ಅವನಿಗೆ ಏನೇನು ಆಗಬೇಕೋ ಅವನು ಪ್ರೈಮ್ ಮಿನಿಸ್ಟ್ರು ಆಗಬಹುದಾ? ಇಲ್ಲ, ಅವನು ಪ್ರಯತ್ನ ಪಡಬೇಕಾ? ಕರ್ಮದ ಜೊತೆಗೆ ಪ್ರಯತ್ನವೂ ಇರಬೇಕಾ ಅಂತ ಅನ್ನೋದು ನನ್ನ ಪ್ರಶ್ನೆ. ದಯವಿಟ್ಟು ಇದಕ್ಕೆ ಒಂದು ಪರಿಹಾರನ ಹೇಳಬೇಕು ನೀವು. ಒಳ್ಳೆ ಪ್ರಶ್ನೆ, ಫಸ್ಟ್ ಕ್ಲಾಸ್ ಪ್ರಶ್ನೆ. ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಪ್ರಶ್ನೆ ಅಂತ ಕರ್ಮ ಅಲ್ವಾ? ಎಲ್ಲವೂ ಮುಂಚಿತವಾಗಿಯೇ ರೆಡಿಯಾಗಿದೆ. ಏನಾಗಬೇಕು ಎಲ್ಲವೂ ಮುಂಚಿತವಾಗಿ ರೆಡಿಯಾಗಿದೆ. ಹಾಗಾದರೆ ಪ್ರಯತ್ನ ಪಡೋದು ತಪ್ಪಾ? ಪ್ರಯತ್ನ ಪಟ್ಟರೆ ಏನು ಫಲ ಇಲ್ವಾ? ಅಲ್ವಾ? ಇದಲ್ವಾ ಹೌದು ಪ್ರಶ್ನೆ? ಹೌದು. ನಿಮ್ಮ ಕರ್ಮದಲ್ಲಿ ನಿಮ್ಮ ವಿಧಿಯಲ್ಲಿ ಪ್ರಯತ್ನ ಪಡಬೇಕು ಅಂತ ಇದ್ದರೆ ನೀವು ಪ್ರಯತ್ನ ಪಡ್ತೀರಿ ಅಲ್ವಾ? ನಿಮ್ಮ ಕರ್ಮದಲ್ಲಿ ನಿಮ್ಮ ವಿಧಿಯಲ್ಲಿ ಪ್ರಯತ್ನ ಪಟ್ಟೇ ಪಡ್ಕೊಳ್ಬೇಕು ಅಂತ ಇದ್ದರೆ ಪ್ರಯತ್ನ ಪಟ್ಟೇ ಪಡ್ಕೊಳ್ಳೋದು. ಅದು ನಿಮ್ಮ ಜೀವಾತ್ಮದಲ್ಲಿರುವಂಥ ವಿಚಾರ. ಎಲ್ಲವೂ ಮುಂಚಿತವಾಗಿ ಫಿಕ್ಸ್ ಆಗಿದೆ. ಜೀವಾತ್ಮದಲ್ಲಿದ್ದ ವಿಚಾರವನ್ನು ಬುದ್ಧಿ ಯಾವಾಗ ಸ್ವೀಕರಿಸ್ತದೆ ಆವಾಗ ಅವನು ಪ್ರಯತ್ನ ಪಡೋದು. ಬುದ್ಧಿ ಸ್ವೀಕಾರ ಮಾಡಿದರೆ ಮಾತ್ರ. ಮನಸ್ಸು ಸ್ವೀಕಾರ ಮಾಡಿದರೆ ಪ್ರಯತ್ನ ಪಡಲಿಕ್ಕೆ ಆಗೋದಿಲ್ಲ. ಮನಸ್ಸು ಸ್ವೀಕಾರ ಮಾಡಿದರೆ ಪ್ರಯತ್ನ ಪಡಲಿಕ್ಕೆ ಆಗೋದಿಲ್ಲ. ಬುದ್ಧಿ ಯಾವಾಗ ನಿಮ್ಮ ಜೀವಾತ್ಮದಲ್ಲಿರುವ ವಿಷಯವನ್ನು ಸ್ವೀಕರಿಸ್ತದೆ ಆವಾಗ ನೀವು ಪ್ರಯತ್ನ ಪಡೋದು. ನೀವೇನು ಹೇಳ್ತೀರಿ? ನನ್ನ ಪ್ರಯತ್ನದಿಂದ ಆಯಿತು, ನನ್ನ ಪ್ರಯತ್ನದಿಂದ ಆಯಿತು, ನಾನು ಮಾಡಿದೆ. ಯಾವುದು ನೀನು ಮಾಡಿದ್ದು? ಒಳಗೆ ಜೀವವಿಲ್ಲ ಇದ್ದರೆ ನೀವೆಂತನೂ ಮಾಡಲಿಕ್ಕೆ ಸಾಧ್ಯ? ನೀವೆಂತನೂ ಪ್ರಯತ್ನ ಪಡಲಿಕ್ಕೆ ಸಾಧ್ಯ? ನಿಮ್ಮ ಬುದ್ಧಿ ಎಷ್ಟು ಉಪಯೋಗ ಆಗಲಿಕ್ಕೆ ಸಾಧ್ಯ? ಜೀವವೇ ಇಲ್ಲ, ಏನು ಮಾಡೋದು? ಎಂತನೂ ಪ್ರಯತ್ನ ಪಡೋದು? ಏನನ್ನು ಪ್ರಯತ್ನ ಪಡ್ತೀರಿ ನೀವು? ಶ್ವಾಸ ಇದ್ದರೆ ತಾನೆ. ಶ್ವಾಸವೇ ಇಲ್ಲದ್ರೆ ಎಂತ ಮಾಡಲಿಕ್ಕೆ ಸಾಧ್ಯ? ಆ ಶ್ವಾಸವನ್ನು ಯಾರು ಕೊಟ್ಟ? ಭಗವಂತ. ಆ ಶ್ವಾಸವನ್ನು ಕೊಟ್ಟವನಿಗೆ ಈ ಶ್ವಾಸದ ಮೂಲಕ ಏನು ಮಾಡಬೇಕೆಂಬ ವಿಚಾರ ಕೂಡ ಕೊಟ್ಟಿರ್ತಾನೆ ಅಂತ ಹೇಳೋದು. ಎಲ್ಲರೂ ಪ್ರಯತ್ನ ಪಟ್ಟೇ ಆಗೋದು. ಅವನ ವಿಧಿಯಲ್ಲಿ ಅವನ ಕರ್ಮದಲ್ಲಿ ಪ್ರಯತ್ನ ಪಡಬೇಕು ಅಂತ ಉಂಟು, ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅದು ಅವನಿಗೆ ಅರಿವಿಲ್ಲದಂತೆ ಆಗುವ ವಿಚಾರ ಪ್ರಯತ್ನ. ಈಗ ನಾವು ನೆನೆಸ್ತೇವೆ ಹೊರಗಿನ ಪ್ರಪಂಚಕ್ಕೆ ಭೌತಿಕ ಪ್ರಪಂಚಕ್ಕೆ ಸರಿ ಕಾಣ್ತದೆ ಎಲ್ಲವೂ. ಅರ್ಥ ಆಗ್ತದೆ? ಹೊರಗಿನ ಪ್ರಪಂಚಕ್ಕೆ ಈ ಭೌತಿಕ ಪ್ರಪಂಚಕ್ಕೆ ನಾನು ಪ್ರಯತ್ನ ಪಟ್ಟೆ, ನನ್ನಿಂದ ಆಯಿತು, ನಾನು ಕಷ್ಟಪಟ್ಟು ಓದಿದೆ, ನಾನು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದೆ ಅಂತೇಳಿ. ಅವನು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬರಬೇಕು ಅಂತ ಇತ್ತು, ಕಷ್ಟಪಟ್ಟೇ ಬರುವುದು. ಅರ್ಥ ಆಯ್ತಾ? ಒಬ್ಬ ಬಡವ ಇರ್ತಾನೆ, ಮಧ್ಯಮ ವರ್ಗದವ. ಅವ ಏನು ಮಾಡ್ತಾನೆ? ತುಂಬ ಕಷ್ಟಪಟ್ಟು ಒಂದು ಕಾರು ತಗೊಳ್ತಾನೆ. ಉದಾಹರಣೆ, ತುಂಬ ಕಷ್ಟಪಟ್ಟು ಕಾರು ತಗೊಳ್ತಾರೆ ಒಬ್ಬ ಬಡವ. ಒಬ್ಬ ಶ್ರೀಮಂತ ಇರ್ತಾನೆ. ಆ ಶ್ರೀಮಂತನ ಮಗ ಅವ ಕಷ್ಟಪಟ್ಟು ಕಾರು ತಗೊಳ್ತಾನೆ. ಅವನಿಗೆ ಅಷ್ಟು ಸುಲಭದಲ್ಲಿ ಸಿಕ್ಕಿತು? ಅಪ್ಪ ಬೇಕಾದಷ್ಟು ಮಾಡಿಟ್ಟಿದ್ದಾರೆ, ಹಣ ಇತ್ತು, ಬೇಕಾದಷ್ಟು ಉಂಟು, ಕೇಳಿದ ಕೂಡಲೇ ಕೊಡ್ತಾರೆ. ನನಗೊಂದು ಕಾರು ಬೇಕು, ಆಯಿತು ನಾಳೆ ಹೋಗಿ ತಗೋ, ಈಗಲೇ ಬುಕ್ ಮಾಡು ಅಂತ ಹೇಳ್ತಾರೆ ಅಲ್ವಾ? ಅದನ್ನೊಬ್ಬ ಕಷ್ಟಪಟ್ಟು ತಗೊಳ್ಬೇಕು ಅಂತ ಉಂಟು, ಒಬ್ಬನಿಗೆ ಸುಲಭದಲ್ಲಿ ಸಿಗಬೇಕು ಅಂತ ಉಂಟು. ಅವನ ವಿಧಿಯಲ್ಲಿ ಹಾಗೆ ಉಂಟು. ಜನ್ಮ ಜನ್ಮದಲ್ಲಿ ಮಾಡಿದ ಪುಣ್ಯಕ್ಕೆ ಸಂಬಂಧಪಟ್ಟು ಅವನ ವಿಧಿ ಆ ರೀತಿಯಾಗಿ ಬರೆದು ಹೋಗಿದೆ.
ಆ ವಿಧಿಯನ್ನು ಬರೆಯುವುದು ಯಾರು ಗೊತ್ತುಂಟ? ನಾವು, ಬೇರೆ ಯಾರಲ್ಲ. ಈ ಪ್ರಯತ್ನ ಪಡೋದು ಅಂತ ಹೇಳಿದ್ರೆ ವ್ಯರ್ಥ ಆಗೋದಿಲ್ಲ. ಇದು ಇನ್ನೂ ಸೂಕ್ಷ್ಮ. ಪ್ರಯತ್ನ ಪಡೋದು ತಪ್ಪ ಅಂತ ಕೇಳ್ಬೋದು. ಏನು ಪ್ರಯೋಜನ ಇಲ್ಲ ಅಂತ. ಈ ಜನ್ಮದಲ್ಲಿ ಅಂಥದ್ದು ಪ್ರಯೋಜನಕ್ಕೆ ಬರೋದಿಲ್ಲ ಪ್ರಯತ್ನ ಪಟ್ಟದು. ಈ ಜನ್ಮದಲ್ಲಿ ನಾವು ಅನುಭವಿಸೋದೆಲ್ಲ ಹೋದ ಜನ್ಮದಲ್ಲಿ ಮಾಡಿದ ವಿಚಾರವನ್ನೆಲ್ಲ ಈ ಜನ್ಮದಲ್ಲಿ ಅನುಭವಿಸುವುದು. ಹೋದ ಜನ್ಮದಲ್ಲಿ ಮಾಡಿದ ಎಲ್ಲ ವಿಷಯವನ್ನು ನಾವು ಈ ಜನ್ಮದಲ್ಲಿ ಅನುಭವಿಸುವುದು. ಈ ಜನ್ಮದಲ್ಲಿ ಪ್ರಯತ್ನ ಪಡ್ತೇವಲ್ವ, ಅದು ಮುಂದಿನ ಜನ್ಮಕ್ಕೆ ಬಹಳ ಸುಲಭವಾಗಿ ಸಿಗ್ತದೆ. ಆದ ಕಾರಣ ಪ್ರಯತ್ನ ಪಡೋದರಲ್ಲಿ ಏನು ತೊಂದರೆ ಆಗೋದಿಲ್ಲ. ಪ್ರಯತ್ನ ಪಡಲೇಬೇಕು. ಆದರೆ ಈ ಜನ್ಮದಲ್ಲಿ ನೀವು ಅನುಭವಿಸ್ತಾ ಇದ್ದೀರಲ್ವ, ಈಗ ಒಬ್ಬ ಪ್ರಧಾನಿ ಆಗ್ಬೋದಾ ಅಂತ ಕೇಳಿದ್ರಿ. ಏನು ಪ್ರಯತ್ನ ಪಡದೆ ಒಬ್ಬ ಪ್ರಧಾನಿ ಆಗ್ಬೋದಾ ಅಂತೇಳಿ ಅಲ್ವಾ? ಏನೂ ಪ್ರಯತ್ನ ಪಡದೆ ಪ್ರಧಾನಿ ಆಗ್ಬೋದು ಅವನ ವಿಧಿಯಲ್ಲಿ ಇದ್ದರೆ. ಇಲ್ಲ ಪ್ರಯತ್ನ ಪಟ್ಟೇ ಪ್ರಧಾನಿ ಆಗಬೇಕು ಅಂತ ಇದ್ದರೆ ಅದು ಪ್ರಯತ್ನ ಪಟ್ಟೇ ಪ್ರಧಾನಿ ಆಗಲಿಕ್ಕೆ ಸಾಧ್ಯ. ಹೇಗೆ ಹೇಳಲಿಕ್ಕೆ ಸಾಧ್ಯ? ನಾಳೆ ಏನೂ ಒಬ್ಬ ಪ್ರಯತ್ನ ಪಡದ ಪ್ರಧಾನಿ ಸೀಟ್ನಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ? ಮುಂದೆ ಒಂದು ದಿನ ಹಿಂದಿನ ಇತಿಹಾಸ ನೋಡಿದರೆ ಒಬ್ಬ ರಾಜನಾಗಬೇಕು ಅಂತ ಇದ್ದರೆ ಎಷ್ಟು ಕಷ್ಟ ಇತ್ತು. ಈಗಿನ ಕಾಲದಲ್ಲಿ ಒಬ್ಬ ಪ್ರಧಾನಿ ಆಗಬೇಕು ಅಂತ ಹೇಳಿದರೆ ಎಷ್ಟು ಸುಲಭ ಇದೆ ಅಲ್ವಾ? ಹಿಂದಿನ ಕಾಲದಲ್ಲಿ ಒಬ್ಬ ರಾಜನಾಗಬೇಕು ಅಂತ ಹೇಳಿದರೆ ಒಂದು ಗುರುಕುಲದಲ್ಲಿ ಅವನೆಲ್ಲ ವಿದ್ಯೆಯನ್ನು ಕಲ್ತಿರಬೇಕು, ಎಲ್ಲ ವಿಷಯವನ್ನು ತಿಳಿದಿರಬೇಕು. ಸಮಾಜದಲ್ಲಿರುವ, ಈ ರಾಜ್ಯದಲ್ಲಿರುವ, ಈ ದೇಶದಲ್ಲಿರುವ ಪ್ರತಿಯೊಂದು ಪ್ರಜೆಗಳ ಮನಸ್ಸನ್ನು ತಿಳಿದಿರಬೇಕಿತ್ತು. ಅವ ಪ್ರಜೆಗಳ ಕಷ್ಟ ಸುಖವನ್ನು ತಿಳಿದಿರಬೇಕಿತ್ತು. ಎಲ್ಲ ವಿಷಯಗಳು ಅವನಿಗೆ ತಿಳಿದು ಅದಾದ ಮೇಲೆ ಅವನು ಆ ರಾಜನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಆ ಗುರುವೇ ತೀರ್ಮಾನ ಮಾಡ್ತಾರೆ ಇವನು ಯೋಗ್ಯವಾದ ವ್ಯಕ್ತಿ ರಾಜನಿಗೆ ಅಂತೇಳಿ. ಈಗ ಹಾಗೆಲ್ಲಲ್ಲ. ಈಗ ಗುರು ತೀರ್ಮಾನ ಮಾಡೋದಲ್ಲ. ಈಗ ಮನುಷ್ಯರು ತಾನೇ ತೀರ್ಮಾನ ಮಾಡೋದು. ಓಟ್ ಹಾಕಿ ಈ ಮನುಷ್ಯನಿಗೆ ಗೊತ್ತೇ ಇಲ್ಲಲ್ಲ ಯಾರನ್ನು ಕೂತ್ಕೊಳಿಸ್ಬೇಕು, ಹೇಗೆ ಕೂತ್ಕೊಳಿಸ್ಬೇಕು ಅಂತೇಳಿ. ಈಗ ಸುಲಭ ಉಂಟು. ಅದಲ್ಲದೆ ಈಗ ಓಟ್ ಹಾಕುವವರಿಗೆಲ್ಲ ಏನೇನು ಬೇಕಾದ್ರೂ ಸಿಗ್ತದೆ. ಹಿಂದಿನ ಕಾಲದ ಹಾಗೆ ಸತ್ಯದಲ್ಲಿ ಈಗಿಲ್ಲ ಅಲ್ಲ. ಆ ವಿಚಾರ ನಾವು ನೋಡಿದರೆ ಈಗ ಇವರು ಪ್ರಯತ್ನ ಪಟ್ಟು ಬಂದ್ರ ಅಷ್ಟು ಸತ್ಯದಲ್ಲಿ ಬಂದ್ರ, ಒಂದು ಪ್ರಧಾನಮಂತ್ರಿ ಆದ್ರ, ಅಲ್ಲ ಒಂದು ಮುಖ್ಯಮಂತ್ರಿ ಆದ್ರ, ಹೇಳೋದು ಪ್ರಪಂಚದಲ್ಲಿರುವ ಎಲ್ಲರಿಗೂ ಯಾವುದೇ ಸ್ಥಿತಿಯನ್ನು ತಗೊಂಡ್ರೂ ಕೂಡ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಇದ್ದರೆ ಫುಟ್ಬಾಲ್ ಪ್ಲೇಯರೇ ಆಗೋದು. ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತಿದ್ರೆ ಕ್ರಿಕೆಟ್ ಪ್ಲೇಯರೇ ಆಗೋದು. ಒಬ್ಬ ರಾಜಕೀಯ ವ್ಯಕ್ತಿ ಆಗಬೇಕು ಅಂದರೆ ರಾಜಕೀಯ ವ್ಯಕ್ತಿಯೇ ಆಗೋದು. ಅದು ಅವನ ವಿಧಿಯಲ್ಲಿ ಇದ್ದ ಕಾರಣ ತಾನೆ. ಇಲ್ಲದ್ರೆ ಹೇಗೆ ಆಗೋದು? ಅವನ ವಿಧಿಯಲ್ಲಿ ರಾಜಕೀಯ ವ್ಯಕ್ತಿ ಆಗಬೇಕು ಅಂತ ಇದ್ದರೆ ಅವನು ಪ್ರಯತ್ನ ಪಡಲೇಬೇಕು. ಅದು ಸಹ ಸೇರಿಸಿ ಕೊಟ್ಟಿದ್ದಾರೆ ಅಂತ ಹೇಳೋದು. ಆಗ ಎಷ್ಟೋ ಜನ ಹೇಳ್ತಾರೆ ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ ಅಂತೇಳಿ ನಿಮ್ಮ ಮನಸ್ಸನ್ನು ನೀವು ದುರ್ಬಲಗೊಳಿಸಬೇಡಿ. ಪ್ರಯತ್ನ ಪಡ್ತಾನೇ ಇರಿ. ಅದು ಮುಂದಿನ ಜನ್ಮಕ್ಕೆ ನಿಮಗೆ ಜನ್ಮದಿಂದ ಹುಟ್ಟಿನಿಂದಲೇ ಸಿಗ್ತದೆ ಪ್ರಯತ್ನದ ಫಲ. ಇದಂತೂ ಸತ್ಯ. ಈ ಜನ್ಮದಲ್ಲಿ ನಾವು ಪ್ರಯತ್ನದಿಂದ ಆಗ್ತದೆ ನಾನು ಮಾಡಿದೆ ಅಂತ ಹೇಳಿದರೆ ಇದು ತಪ್ಪು ಅಂತ ಹೇಳೋದು. ಈ ಜನ್ಮದ ಎಲ್ಲ ವಿಚಾರ ನಾವು ಬರುವಾಗಲೇ ಪಡ್ಕೊಂಡು ಬಂದಾಗಿದೆ. ಹೀಗೇ ಹೋಗಬೇಕು ಅಂತ ಉಂಟು, ಹಾಗೆಯೇ ಹೋಗೋದು. ಆಗ ಈ ಜನ್ಮ ಯಾಕೆ? ಎಲ್ಲ ಜನ್ಮದಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿದರೆ ಈ ಜನ್ಮದಲ್ಲಿ ಯಾಕೆ ನಾವು ಕಷ್ಟಪಡೋದು? ನೀವು ಕಷ್ಟಪಟ್ಟೇ ಆಗಬೇಕು. ನಿಮಗೆ ಮುಂದೆ ಹೋಗಲಿಕ್ಕೆ ಹೇಳಿದ್ದು. ಕಾಲು ಕೊಟ್ಟದ್ದು ಮುಂದೆ ನಡಿಲಿಕ್ಕೆ, ಕಣ್ಣು ಕೊಟ್ಟದ್ದು ಮುಂದೆ ನೋಡಲಿಕ್ಕೆ, ಕೈ ಕೊಟ್ಟದ್ದು ಮುಂದಿಂದ ಕೊಡಲಿಕ್ಕೆ, ಎಲ್ಲವೂ ಮುಂದೆ 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 ಅಂತ ಹೇಳಿದೆ. ಎಲ್ಲರಿಗೂ ಮುಂದೆ 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 ಹೋಗು ಅಂತಲೇ ಹೇಳಿದ್ದು. ಯಾರಿಗೆ ಹಿಂದೆ 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 ಹೋಗು ಅಂತ ಹೇಳಲಿಲ್ಲ. ಎಲ್ಲರೂ ಹೋಗೋದು ಮುಂದೆ ಅಲ್ವಾ? ಸತ್ಯ ಅಲ್ವಾ? ಸ್ವಲ್ಪ ನಾವು ಆಲೋಚನೆ ಮಾಡು. ಯಾಕೆ ಭಗವಂತ ಎಲ್ಲರಿಗೂ ಮುಂದೆ ಹೋಗ್ಲಿಕ್ಕೆ ಹೇಳಿಕೊಟ್ಟ? ಯಾವುದಾದ್ರು ಹಿಂದೆ ಬರ್ತದ ರಿವರ್ಸ್? ನನಗೆ ಗೊತ್ತಿದ್ದಾಗ ಯಾವುದಿಲ್ಲ ರಿವರ್ಸ್ ಬರೋದು. ಅರ್ಥ ಆಯ್ತಲ್ವ? ಆಫ್ರಿಕಾದಲ್ಲಿ ಕೂಡ ಕೆಲವು ಮರಗಳು ಉಂಟಂತೆ, ಚಲಿಸುವ ಮರಗಳು. ಎಲ್ಲ ನ್ಯೂಸಲ್ಲಿ ನೋಡುವಾಗ ಹೇಳ್ತಾರೆ, ನಾವು ನೋಡಲಿಲ್ಲ. ಅರ್ಥ ಆಯ್ತಲ್ವ? ಆ ಮರ ಚಲಿಸ್ತದೆ, ಮುಂದೆ ಮುಂದೆ ಚಲಿಸ್ತದೆ ಅಂತೇಳಿ. ಆ ಮರಕ್ಕೆ ಒಂದು ಅಂಥ ಶಕ್ತಿ ಇದ್ದರೆ ಅಲ್ವಾ? ಒಂದು ಉದಾಹರಣೆ,
ಈಗೊಂದು ಬಳ್ಳಿ, ಅದು ಕೂಡ ಮೇಲೆ ಮೇಲೆ ಹತ್ತಿಕೊಂಡು ತಾನೇ ಹೋಗೋದು, ಮುಂದೆ 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 ತಾನೇ ಹೋಗೋದು. ಹಾಂ, ಎಲ್ಲೋ ಮುಂದೆ ಮುಂದೆ ತಾನೇ ಹೋಗೋದು, ಎತ್ತರ 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 ತಾನೇ ಬೆಳೀತದೆ. ಹಾಂ, ನಾವು ಸ್ವಲ್ಪ ಆಲೋಚನೆ ಮಾಡುವ. ಆಗ ಮುಂದೆ 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 ಅಂತ ಹೇಳುವಾಗ ಮುಂದಿನ ಜನ್ಮ ಎಂಬುದು ಉಂಟಲ್ವ. ಈ ಜನ್ಮ ಇದ್ದರೆ ಅದು ಮುಂದೆಗೆ ಕೂಡ ಉಂಟು ಅಂತಲೇ ಅರ್ಥ ಅಲ್ವ. ಎಲ್ಲರಿಗೆ ಯಾಕೆ ಆ ಗುಣ ಬರೋದಿಲ್ಲ, ಒಳ್ಳೆಯ ಗುಣ ಬರೋದಿಲ್ಲ? ಅದು ಹೇಗೆ ಕೆಲವರಿಗೆ ಹುಟ್ಟಿನಲ್ಲೇ ಒಳ್ಳೆಯ ಗುಣ ಬರ್ತದೆ, ಅದು ಹೇಗೆ ಕೆಲವರು ಅರ್ಧ ಜೀವನ ಆದ ನಂತರ ಪರಿವರ್ತನೆ ಆಗ್ತಾರೆ? ಅನೇಕ ರೀತಿಯಲ್ಲಿ ಉಂಟಲ್ಲ ಮನುಷ್ಯನ ವಿಚಾರಗಳು. ಬಾಲ್ಯದಲ್ಲಿ ಒಂದು ರೀತಿ ಇರ್ತಾನೆ, ಯೌವನದಲ್ಲಿ ಒಂದು ರೀತಿ ಆಗ್ತಾನೆ, ಅದಾದ ಮೇಲೆ ವಯಸ್ಸಾದ ಕಾಲದಲ್ಲಿ ಇನ್ನೊಂದು ರೀತಿಯಲ್ಲಿ ಆಗ್ತಾನೆ ಅವನು. ಅಲ್ಲಿ ಎಷ್ಟೋ ಪರಿವರ್ತನೆ ಆಗ್ತದಲ್ಲ. ಅದೆಷ್ಟೋ ಕಳ್ಳರು ಕೂಡ ಒಳ್ಳೆಯವರಾಗ್ತಾರಲ್ಲ, ಅದೆಷ್ಟೋ ಒಳ್ಳೆಯವರು ಕೂಡ ಕಳ್ಳರಾಗ್ತಾರಲ್ಲ. ಅದು ಹೇಗೆ? ಒಳ್ಳೆಯವ ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಸಮಯಕ್ಕೆ ಸಿಕ್ಕಿ ಕೆಟ್ಟವನಾಗ್ತಾನೆ ಅವನು ಅಲ್ವಾ. ಆಗ ಎಲ್ಲದಕ್ಕೂ ಕಾರಣ ಯಾವುದು? ಸಮಯ, ಸಂದರ್ಭ, ಪರಿಸ್ಥಿತಿ, ಕಾಲ. ಎಲ್ಲದಕ್ಕೂ ಕಾರಣ ಕಾಲ. ಆ ಕಾಲ ಕಲಿಸಿಕೊಡುವಷ್ಟು ವಿಚಾರ ಯಾವುದು ಕಲಿಸಿಕೊಡುವುದಿಲ್ಲ. ಅನುಭವ, ಆ ಕಾಲದಲ್ಲಿ ಸಿಗುವುದು ಅನುಭವ. ನಮ್ಮ ಜೀವನಕ್ಕೆ ಆ ಕಾಲ ಬರುವಾಗ ಅದು ಅನುಭವ ಆಗ್ತದೆ. ಆ ಅನುಭವ ಹೇಳಿಕೊಡುವಷ್ಟು ವಿಚಾರ ಯಾವುದು ಹೇಳಿಕೊಡುವುದಿಲ್ಲ. ಆ ಅನುಭವವೇ ದೊಡ್ಡ ಪ್ರಯತ್ನ ಅಂತ ಹೇಳೋದು ಒಂದು ವಿಚಾರ. ಮನುಷ್ಯ ಜನ್ಮವೇ ದೊಡ್ಡ ಪ್ರಯತ್ನದಿಂದ ಬಂದ ವಿಚಾರ ಮನುಷ್ಯ ಜನ್ಮ ಅಂತ ಹೇಳೋದು. ಅದೆಷ್ಟೋ ಜನ್ಮದಲ್ಲಿ ಪ್ರಯತ್ನ ಪಟ್ಟು 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 ಈ ಜನ್ಮಕ್ಕೆ ಬಂದಿದ್ದೇವೆ. ಈ ಜನ್ಮದಲ್ಲಿಯೂ ಪ್ರಯತ್ನ ಪಡ್ತಾ ಇದ್ದೇವೆ ಅಂತೇಳಿದರೆ ಮುಂದೆ ಉನ್ನತ ಜನ್ಮಕ್ಕೆ ಹೋಗಲಿಕ್ಕೆ, ಈ ಜನ್ಮವನ್ನು ಇದೇ ಜನ್ಮದಲ್ಲಿ ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ. ಅರ್ಥ ಆಯ್ತಲ್ವ? ಒಂದು ಜನ್ಮದಲ್ಲಿ ಉತ್ತರ ಸಿಗುವುದಿಲ್ಲ. ಒಂದು ಜನ್ಮದಲ್ಲಿ ಉತ್ತರ ಸಿಕ್ಕಿದರೆ ಅದು ಉತ್ತರವೇ ಅಲ್ಲ. ಅದೆಷ್ಟೋ ಜನ್ಮವನ್ನು ದಾಟಿ 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 ಸಿಗುವುದು ಉತ್ತರ. ಆಗ ಮನುಷ್ಯನ ಜನ್ಮ ಸಾರ್ಥಕತೆ ಆಗುವುದು ಅಲ್ವಾ? ಸತ್ಯ ಅಲ್ವಾ? ಇಲ್ಲಾಂದ್ರೆ ಹೇಗೆ ನಾವಲ್ಲಿ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಜನ್ಮ ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳೋದು ನಾನು. ಖಂಡಿತವಾಗಿ ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ. ನಾವೆಲ್ಲ ಹೇಗೆ ಒಂದಾಗಲಿಕ್ಕೆ ಸಾಧ್ಯ ಅಂತ ಕೇಳೋದು. ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಜನ್ಮದ ಸಂಬಂಧ ನಮ್ಮನ್ನೆಲ್ಲರ ರೀತಿ ಕೂತ್ಕೊಳಿಸಿದೆ. ನಾವು ಮಾತಾಡಬೇಕು, ನೀವು ಕೇಳಬೇಕು ಅಂತಿದ್ದರೆ ಅದು ನಡೀಲೇಬೇಕು. ನಾವು ಮಾತಾಡಬೇಕು, ನೀವು ಕೇಳಬೇಕು, ನೀವು ಕೇಳಬೇಕು, ನಾವು ಮಾತಾಡಬೇಕು ಅಂತ ಇದ್ದರೆ ಇದು ನಡೀಲೇಬೇಕು. ಇದು ಆಗುವಂಥ ವಿಚಾರ ಆಗಲೇಬೇಕು. ಅದು ಹೇಗೆ ಸಾಧ್ಯ? ನಾವೇನು ಪ್ಲ್ಯಾನ್ ಮಾಡಿದ್ದೇವೆ? ನಾನು ಗೋಪಾಲಪುರಕ್ಕೆ ಬರ್ತೇನೆ, ನೀನು ಗೋಪಾಲಪುರಕ್ಕೆ ಬಾ, ಇಲ್ಲಿ ಕೂತ್ಕೊಂಡು ಮಾತಾಡುವ, ಎಷ್ಟು ಗಂಟೆಗೆ ಮಾತಾಡುವ, 2:30 ಗಂಟೆ ರಾತ್ರಿಗೆ ಮಾತಾಡುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ? ಇಲ್ಲ. ಇದು ಹೇಗೆ ನಡೆಯುವುದು? ಇದು ಯಾರ ಪ್ರಯತ್ನದಲ್ಲಿ ನಡೆಯುವುದು? ನೋಡುವವರೆಗೆ ಇದೊಂದು ಪ್ರಯತ್ನದಾಗಿ ಕಾಣಬಹುದು ಅಲ್ವಾ? ಇದು ಪ್ರಯತ್ನವಲ್ಲ, ಇದು ನಡೀತಾ ಉಂಟಲ್ಲ. ಇದನ್ನು ನೋಡುವ ಆ ರೀತಿ ತಿಳ್ಕೊಳ್ತಾನೆ ಅಲ್ವಾ. ನಾನು ಹಗಲು ರಾತ್ರಿ ಇದ್ದುಕೊಂಡು ಗುರುಗಳ ಹತ್ರ ಇದ್ದುಕೊಂಡು ಅನೇಕ ಜ್ಞಾನವನ್ನು ಪಡೆದೆ, ಏನೆಲ್ಲ ಸಾಧನೆ ಮಾಡಿದೆ, ಎಷ್ಟು ಪ್ರಯತ್ನ ಪಟ್ಟೆ. ಇಲ್ಲಪ್ಪ, ನೀನು ಗುರುವಿನ ಹತ್ರ ಇರಬೇಕಾದವ, ಅದಕ್ಕೆ ಬೇಕಾಗಿ ನೀನು ಹುಟ್ಟಿದವ. ಆ ಗುರುವಿನ ಕೆಲಸವನ್ನೇ ನೀನು ಮಾಡಬೇಕು, ಅದಕ್ಕೆ ಬೇಕಾಗಿ ನೀನು ಹುಟ್ಟಿದ್ದು. ಆಗಿರುವಾಗ ಅದು ಹೇಗೆ ಪ್ರಯತ್ನ ಆಗ್ತದೆ? ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಏನೂ ಇಲ್ಲ. ಸೂಕ್ಷ್ಮವಾಗಿ ನಾವು ಆಲೋಚನೆ ಮಾಡಿದರೆ ಏನೂ ಇಲ್ಲ. ಎಲ್ಲವೂ ನಡೀತಾನೆ ಉಂಟು, ನಡೀತಾನೆ ಉಂಟು, ನಡೀತಾನೆ ಉಂಟು. ಅವನು ನಡೆಸ್ತಾ ಇದ್ದಾನೆ. ಯಾರು? ಭಗವಂತ. ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಈ ದೇಹವೇ ಇಲ್ಲ. ಅರ್ಥ ಆಗ್ತದ? ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಈ ದೇಹವೇ ಇಲ್ಲ ಅಂತ ಹೇಳೋದು. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಅನುಭವ ಆಗಬೇಕು. ಆ ಅನುಭವ ಆಗಬೇಕು ಅಂತಲೇ ನಮ್ಮ ಜೀವನದಲ್ಲಿ ಗುರು ಸಿಗಬೇಕು. ನಮ್ಮ ಜೀವನದಲ್ಲಿ ಒಬ್ಬರು ಕಠಿಣವಾದ ಗುರು ಸಿಕ್ಕಿದರೆ ಖಂಡಿತವಾಗಿಯೂ ಆ ಗುರುವಿನ ಮೂಲಕ ಹಂತವಾಗಿಯೂ ಎಲ್ಲ ವಿಚಾರವನ್ನು ತಿಳಿದುಕೊಳ್ಬೋದು. ಆ ಗುರು ನಿಮ್ಮ ಅಂತರಾತ್ಮದೊಳಗಿರಬೇಕು. ಆ ಅಂತರಾತ್ಮದ ಒಳಗೆ ನಿಮ್ಮ ಒಳಗೆ ಗುರು ಕೂತ್ಕೊಳ್ತಾರೆ ಅಂತ ಹೇಳಿದರೆ ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ನೀವು ಎಷ್ಟೋ ಜನ್ಮವನ್ನು ದಾಟಿದಿರಿ, ಎಷ್ಟೋ ಪುಣ್ಯವನ್ನು ಸಂಪಾದನೆ ಮಾಡಿದಿರಿ ಅಂತ ಅರ್ಥ.
ಅರ್ಥ ಆಗ್ತದ? ಯಾವುದು ನಾವು ಮಾಡ್ತಾ ಇಲ್ಲ, ಎಲ್ಲ ತನ್ನಿಂತಾನಾಗಿ ಆಗ್ತಾ ಉಂಟು. ತನ್ನಿಂತಾನಾಗಿ ಆಗ್ತಾ ಇರೋದು ಎಲ್ಲವೂ ಮಾಡೋದು ನಮ್ಮ ಜೀವಾತ್ಮ. ಆ ಜೀವಾತ್ಮ ಮತ್ತು ಪರಮಾತ್ಮನಿಗೆ ಕಲೆಕ್ಷನ್ ಇರುವ ಕಾರಣ ಪರಮಾತ್ಮ ಜೀವಾತ್ಮದ ಮೂಲಕ ಏನನ್ನು ಮಾಡಿಸಬೇಕು ಅದನ್ನು ಮಾಡಿಸ್ತಾ ಇದ್ದಾನೆ. ಎಲ್ಲವೂ ಪರಮಾತ್ಮನ ಲೀಲೆ, ಎಲ್ಲವೂ ಭಗವಂತನ ಲೀಲೆ. ಆ ಸತ್ಯವನ್ನು ತಿಳಿದವರು ಗುರುಗಳಾಗಿರ್ತಾರೆ. ಅರ್ಥ ಆಯ್ತಲ್ವ? ಅವರು ಹೇಳ್ತಾರೆ, ನಾನು ಅಂದರೆ ಏನು ಇಲ್ಲಪ್ಪ, ನೀನು ಅಂದರೆ ಏನು ಇಲ್ಲ, ಇದೊಂದು ಮಾಯ ಪ್ರಪಂಚ, ಇಲ್ಲಿ ನಾವೆಲ್ಲ ಇದ್ದೇವೆ, ರಿಯಲ್ ಆಗೆಲ್ಲ ಕಾಣ್ತಾ ಉಂಟು, ಆದರೆ ಇಲ್ಲಿ ಯಾರೂ ಯಾರಿಗೆ ಇಲ್ಲ, ಇಲ್ಲಿ ಯಾರಿಗೂ ಯಾರೂ ಇಲ್ಲ. ನಾವೆಲ್ಲ ಒಂದು ಸಲ ಹೋಗಿ ಸೇರಲೇಬೇಕು. ಇಲ್ಲೆಲ್ಲ ಅವನೇ ಇರುವುದು, ಪರಿಪೂರ್ಣ ತುಂಬಿರುವುದು ಅವನೇ. ಅದೇ ಭಗವಂತ ಪರಿಪೂರ್ಣವಾಗಿ ತುಂಬಿರುವುದು. ಜೀವಾತ್ಮದಲ್ಲಿ ಆದರೂ ಸರಿ, ಪರಮಾತ್ಮನಲ್ಲಿ ಆದರೂ ಸರಿ, ಒಬ್ಬನೇ ಇರುವುದು ಅಂತೇಳಿ. ಇದನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆಲ್ಲವೂ ಅರ್ಥ ಆಗ್ತದೆ ಅಂತ ಹೇಳೋದು. ಅರ್ಥ ಆಯ್ತಾ? ಅರ್ಥ ಆಯಿತು. ಇನ್ನೊಂದು ಸ್ವಲ್ಪ ಈ ನಿಮ್ಮ ಮಾತಿಂದ ನನಗೇನೊಂದು ತಿಳುವಳಿಕೆ ಬಂತು. ಈ ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಇದೆ, ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ನಿನ್ನ ಕರ್ಮಗಳನ್ನು ಮಾಡು, ಫಲಗಳನ್ನು ನಿರೀಕ್ಷೆ ಮಾಡಬೇಡ ಅಂತ. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಇದೇನಿದು ಕೃಷ್ಣ ಕರ್ಮನೂ ಮಾಡು ಅಂತಾನೆ, ಫಲನೂ ನಿರೀಕ್ಷೆ ಮಾಡಬೇಡ ಅಂತಾನೆ, ಇದ್ಯಾಕೆ ಈ ಥರ ಅಂತ. ಇವಾಗ ನೀವು ಹೇಳಿದ್ಮೇಲೆ ನನಗರ್ಥ ಆಯಿತು, ಕರ್ಮನ ಮಾಡು, ಅದ್ರ ಫಲಗಳನ್ನು ಈಗ ಅಪೇಕ್ಷೆ ಮಾಡಬೇಡ, ಮುಂದಿನ ಜನ್ಮಕ್ಕೆ ಸಿಗುತ್ತೆ ನಿನಗೆ ಅದು. ಖಂಡಿತವಾಗಿಯೂ. ಸೊ ಈಗೇನು ಫಲ ಅನುಭವಿಸಿದ ಹಿಂದಿನ ಜನ್ಮದ್ದು. ಹಾಗಾಗಿ ಮುಂದಿನ ದಾರಿಗೆ ಸರಿ ಹೋಗಬೇಕು ಅಂದರೆ ಈಗ ಕರೆಕ್ಟಾಗಿರೋ ಕರ್ಮ ಮಾಡು, ಖಂಡಿತವಾಗಿ ಫಲ ಮುಂದಿನ ಜನ್ಮಕ್ಕೆ ಸಿಗುತ್ತೆ. ಅದು ನನಗೆ ಅರ್ಥ ಆಯಿತು. ನೀವು ಅಂದರೆ ನಿಮ್ಮ ಮಾತಿನಿಂದ ಇನ್ನೊಂದು ವಾಕ್ಯಕ್ಕೆ ಅರ್ಥ ಸಿಗ್ತದೆ ನನಗೆ. ಸತ್ಯವಾದ ವಿಷಯ. ಭಗವದ್ಗೀತೆ ನಾನು ಓದಲಿಲ್ಲ, ಯಾವುದೇ ಪುರಾಣ ಶಾಸ್ತ್ರ ಗ್ರಂಥ ಜ್ಯೋತಿಷ್ಯ ಯಾವುದು ನಾನು ಕಲೀಲಿಲ್ಲ, ನನಗೆ ಗೊತ್ತೂ ಇಲ್ಲ. ನನಗೆ ಗೊತ್ತಿರೋದು ಒಂದೇ, ಪ್ರೆಸೆಂಟಲ್ಲಿ ಎಂತ ಉಂಟು ಅದು, ಈ ಕ್ಷಣ ನನ್ನದು, ಈ ಕ್ಷಣದಲ್ಲಿ ಏನಾಗ್ತದೆ ಅದು. ಸತ್ಯ ಹೇಳ್ತೇನೆ ನಾನು. ಅರ್ಥ ಆಯ್ತಾ? ಈ ಕ್ಷಣದಲ್ಲಿ ಏನು ಅದು ಮಾತ್ರ ಬೇಕಾದ್ದು ಅಂತ ಹೇಳಿದ್ರು. ಮುಂದಿನ ಕ್ಷಣ ನೀನು ಇದ್ದೇ ಇಲ್ಲೋ ಯಾರಿಗೂ ಗೊತ್ತು. ಹಾಗೆ ಅಂತೇಳಿ ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ, ಯಾವುದನ್ನು ತಪ್ಪು ಅಂತ ಹೇಳ್ತಾ ಇಲ್ಲ. ಎಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟದ್ದೇ. ಯಾವುದು ಭಗವದ್ಗೀತೆ ಆದರೂ ಸರಿ, ರಾಮಾಯಣ ಆದರೂ ಸರಿ, ಇನ್ನು ಮಹಾಕಾವ್ಯಗಳಾದರೂ ಸರಿ, ಯಾವುದಾದ್ರೂ ಸರಿ, ಎಲ್ಲವೂ ಜ್ಞಾನಕ್ಕೆ ಸಂಬಂಧಪಟ್ಟದೇ. ಎಲ್ಲರೂ ಅವರವರ ಜೀವನಕ್ಕೆ ಅದನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೋದು. ಆದರೆ ಇಲ್ಲಿ ತಿಳ್ಕೊಳ್ಬೇಕಾದ ವಿಚಾರ ಯಾವುದು ಅಂತೇಳಿದರೆ, ಕಾಲ ವೇಗವಾಗಿ ಹೋಗ್ತಾ ಉಂಟು. ಕಾಲ ಅದೇ ಕಾಲವಾದರೂ ಕೂಡ ಈ ಕಾಲದಲ್ಲಿರುವ ಮನುಷ್ಯ ವೇಗವಾಗಿ ಹೋಗ್ತಿರುವ ಕಾರಣ ಎಲ್ಲವೂ ವೇಗವಾಗಿ ಹೋಗುವಾಗ ನಾವು ಕೂಡ ವೇಗವಾಗಿ ಹೋಗಲಿ ಕಲಿಬೇಕು ಅಂತ ಹೇಳೋದು. ಶ್ರೀಕೃಷ್ಣ ಪರಮಾತ್ಮ ಹೀಗೆ ಹೇಳಿದ್ದಾನೆ ಅಂತೇಳಿ ಯಾರಿಗೆ ಗೊತ್ತು? ಇದು ಇನ್ನೊಂದು ಪ್ರಶ್ನೆ. ಯಾರಾದರೂ ಕೃಷ್ಣನನ್ನು ನೋಡಿ ಕೇಳಿ ಬಂದಿದ್ದಾರಾ? ಯಾರಾದರೂ ಒಬ್ಬರು ಕೃಷ್ಣನನ್ನು ನೋಡಿ ಕೇಳಿ ಕೃಷ್ಣ ಅಂತೇಳಿ ಜೊತೆಗೆ ಕೂತುಕೊಂಡು ಯಾರಾದರೂ ಒಬ್ಬರು ಮಾತಾಡಿ ಬಂದಿದ್ದಾರಾ? ಅಲ್ಲ, ನನಗೆ ಗೊತ್ತಿದ್ದಾಗ ಯಾರು ಬರಲಿಲ್ಲ. ಹಾಗೆ ಒಬ್ಬರು ಯಾರಾದರೂ ಇದ್ದರೆ ಅವರನ್ನು ನನಗೊಂದು ಸಲ ನೋಡಬೇಕು ಅಂತೇಳಿ ಭಾಳ ಆಸೆ ಇದೆ. ಅರ್ಥ ಆಯ್ತಲ್ಲ? ಕೃಷ್ಣನನ್ನು ಡೈರೆಕ್ಟಾಗಿ ನೋಡಿ ಬಂದು ಕೃಷ್ಣ ಹೀಗೆ ಇದ್ದಾನೆ, ಕೃಷ್ಣ ಇಂಥದನ್ನೇ ಹೇಳಿದ, ಇದನ್ನೇ ಕೃಷ್ಣ ಹೇಳಿದ ಅಂಥೇಳಿ ಹೇಳುವವರೊಬ್ಬರು ಇದ್ದರೆ ಅವರನ್ನು ನೋಡೊಂದು ಆಸೆ ಇದೆ. ರಾಮ ಆದರೂ ಸರಿ, ಕೃಷ್ಣ ಆದರೂ ಸರಿ, ಶಿವ ಆದರೂ ಸರಿ, ಇಲ್ಲ ಎಂಥ ದೇವತೆಗಳಾದರೂ ಸರಿ, ಅವರನ್ನು ಇವರು ನೋಡಿದ್ದಾರಾ? ಅವರು ಇವ್ರ ಹತ್ರ ಡೈರೆಕ್ಟಾಗಿ ಮಾತಾಡಿದಾರಾ? ಕೃಷ್ಣ ಹೀಗೇ ಇದ್ದ ಅಂತ ಹೇಳಲಿಕ್ಕೆ ಏನು ಆಧಾರ ಅಲ್ವಾ? ಹೇಳುದು ಕೃಷ್ಣ ಹೀಗೇ ಇದ್ದ ಅಂತ ಹೇಳೋದಕ್ಕೆ ಏನು ಆಧಾರ? ಈಗ ನಾನು ನೀನು ಮಾತಾಡ್ತಾ ಇದ್ದೇವೆ, ಎಲ್ಲಿ ಬೇಕಾದರೆ ಹೇಳ್ಬೋದು, ನಾನು ಅವ್ರ ಹತ್ರ ಮಾತಾಡಿದ್ದೇನೆ, ಅವರನ್ನು ನೋಡಿದ್ದೇನೆ, ಅವರು ಹೀಗೆ ಇರೋದು, ಅವರ ಗುಣವೇ ಹೀಗೆ, ಅವರ ಸ್ಥಿತಿಯೇ ಹೀಗೆ, ಅವ್ರು ಮಾತಾಡೋ ಶೈಲಿಯೇ ಹೀಗೆ ಅಂತೇಳಿ ನಿಂಗೆ 100% ಹೇಳ್ಬೋದು. ಎಷ್ಟೋ ಸಮಯದ ಹಿಂದೆ, ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಅಂತ ತಗೊಳ್ಳುವ ಇದ್ದ ವಿಷಯವನ್ನು ಈಗಿನ ಕಾಲಕ್ಕೆ ನೀವು ಹೇಗೆ ಸೇರಿಸಿಕೊಳ್ತೀರಿ ಅಂತ ಹೇಳೋದು ನಾನು. ಹೇಗೆ ಸೇರಿಸಿಕೊಳ್ಳಿಕ್ಕಾಗ್ತದ? ಆಗೋದಿಲ್ಲ. ಆದರೆ ಇಲ್ಲಿರುವ ವಿಷಯ ಏನು ಅಂತೇಳಿದರೆ,
ಅಷ್ಟು ವರ್ಷಗಳ ಹಿಂದೆ ಹೇಳಿದ ವಿಚಾರ ಈಗಿನ ಕಾಲದಲ್ಲಿ ಮನುಷ್ಯನಿಗೆ ಅನ್ವಯಿಸ್ತದೆ ಅಂತ ಹೇಳಿದರೆ ಇದಕ್ಕೆ ಏನರ್ಥ? ಬಹುಶಃ ಅದು ಕಾಲಜ್ಞಾನ ಸೂಚಿಸಕ್ಕಂಥ ಎಸ್, ಒಂದು ವಾಕ್ಯ ಇರ್ಬೋದು. ಅಂದರೆ ಮುಂದೆ ಹೀಗಾಗುತ್ತೆ, ಮುಂದೆ ಹೀಗೆ ಆಗ್ತದೆ ಎಂಬ ವಿಚಾರವೇ ಕಾಲಜ್ಞಾನ. ಆ ಕಾಲಜ್ಞಾನವನ್ನು ಹೇಳಿದವರು ಮಹಾಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು. ಇವರು ಹೇಳಿದಂಥ ಮಹಾಕಾವ್ಯವೇ ರಾಮಾಯಣ, ಮಹಾಭಾರತ. ಒಂದು ಮನುಷ್ಯನನ್ನು ಇಟ್ಟುಕೊಂಡು ಹೇಳಿದಂಥ ವಿಚಾರ ಇದು. ಅರ್ಥ ಆಯ್ತಲ್ವ? ಒಂದು ಮನುಷ್ಯರ ಜೀವನ ಯಾವ ರೀತಿ ಇರ್ತದೆ, ಏನು ಆಗ್ತದೆ, ಅದೆಲ್ಲದಕ್ಕೂ ಸಂಬಂಧಪಟ್ಟು ಹೇಳಿದ್ದಾರೆ. ಪ್ರತಿಯೊಂದು ವಿಚಾರಕ್ಕೂ ಸಂಬಂಧಪಟ್ಟು ಹೇಳಿದ್ದಾರೆ. ಪ್ರಕೃತಿಗೆ ಸಂಬಂಧಪಟ್ಟು, ಈ ಭೂಮಿಗೆ ಸಂಬಂಧಪಟ್ಟು, ಆಯಾಯ ಸ್ಥಳಕ್ಕೆ ಸಂಬಂಧಪಟ್ಟು ಎಲ್ಲದಕ್ಕೂ ಒಂದು ಲಿಂಕ್ ಮಾಡಿ ಆ ಕಾಲಜ್ಞಾನವನ್ನು ಸೃಷ್ಟಿ ಮಾಡಿದ್ದಾರೆ. ಅರ್ಥ ಆಯ್ತಲ್ವ? ಕಾಲದಲ್ಲಿ ಬರುವ ಮಾತುಗಳು, ಕಾಲಕ್ಕೆ ಸಂಬಂಧಪಟ್ಟು ಬರುವ ಮಾತುಗಳು. ಒಂದು ಕಾಲಜ್ಞಾನಿ ಆದವನಿಗೆ ಅವನು ಏನು ಮಾತಾಡ್ತಾನೆ ಅಂತೇಳಿ ಗೊತ್ತಿರಲಿಕ್ಕಿಲ್ಲ. ಅವ ಹೇಳುವ ವಿಚಾರಗಳು ಪ್ರಪಂಚದಲ್ಲಿ ನಡೀತಾ ಇರ್ತದೆ. ಕಾರಣ ಏನು? ಅವ ಆಡುವ ಮಾತು ಆ ಕಾಲಕ್ಕೆ ಹೋಗಿ ಸೇರ್ತದೆ. ಆ ಕಾಲಕ್ಕೆ ಹೋಗಿ ಸೇರುವುದು ಅಂತೇಳಿದರೆ ಅವ ಅಷ್ಟು ಶುದ್ಧವಾಗಿರ್ತಾನೆ, ಅವ ಅಷ್ಟು ಪವಿತ್ರವಾಗಿರ್ತಾನೆ. ಆ ಪವಿತ್ರವಾಗಿರುವ ಕಾಲವೇ ಅವನ ಮಾತನ್ನು ಎಷ್ಟು ದೂರ ಬೇಕಾದ್ರೂ ತಗೊಂಡು ಹೋಗ್ತದೆ. ಅವ ಹೇಳಿದ ವಿಷಯವನ್ನು ಆಟೋಮೆಟಿಕ್ಕಾಗಿ ನಡೆಸ್ತದೆ. ಒಳಗೆ ಶುದ್ಧವಾದರೆ, ಒಳಗೆ ಪವಿತ್ರವಾದರೆ ಅಲ್ವಾ? ಆದ ಕಾರಣ ಹೇಳೋದು, ಈ ಮಹಾಭಾರತ, ರಾಮಾಯಣ, ಶಿವಪುರಾಣ ಎಲ್ಲ ವಿಷಯಗಳು ಮನುಷ್ಯನ ಆಗು ಹೋಗುಗಳು. ಪ್ರತಿಯೊಂದು ವಿಚಾರ ಎಲ್ಲ ಜೀವರಾಶಿಗಳಿಗೆ ಸಂಬಂಧಪಟ್ಟು, ಅದರಲ್ಲಿ ಮುಖ್ಯವಾಗಿ ಮನುಷ್ಯರಿಗೆ ಸಂಬಂಧಪಟ್ಟು, ಮನುಷ್ಯನಾದವ ಯಾವ ರೀತಿ ಇರಬೇಕು ಅಂತ ಹೇಳಿ ರಾಮನ ಮೂಲಕವೂ, ಕೃಷ್ಣನ ಮೂಲಕವೂ, ಇನ್ನು ಅನೇಕ ದೇವತೆಗಳ ಮೂಲಕವೂ, ಇನ್ನು ಅನೇಕ ವಿಚಾರಗಳಲ್ಲಿ ತಿಳಿಸಿದ್ದಾರೆ ನಮ್ಮ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳು. ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ, ಸತ್ಯ ಹೇಳಿದರೆ ಯಾರು ನಂಬುವುದಿಲ್ಲ. ಅದಕ್ಕೆ ಅಂತೇಳಿ ಒಂದು ಸ್ಥಿತಿಯನ್ನು ಮಾಡಿದರೆ ಎಲ್ಲರೂ ನಂಬುತ್ತಾರೆ. ಆಗ ಕಣ್ಣಿಗೆ ಕಾಣಾದ ವಿಚಾರ ಅಂತ ಹೇಳುವಾಗ ಎಲ್ಲರೂ ನಂಬುತ್ತಾರೆ. ಕಣ್ಣಿಗೆ ಕಾಣುವ ವಿಚಾರ ಅಂದರೆ ಯಾರು ನಂಬುತ್ತಾರೆ? ಕಣ್ಣಿಗೆ ಕಾಣಾದ ವಿಚಾರದ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ. ನೋಡುವ ನೋಡುವ ನೋಡುವ, ಹುಡುಕುವ 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 ಅಂತೇಳಿ. ಕಣ್ಣಿಗೆ ಕಾಣ್ತದೆ ಅಂತ ಹೇಳಿದರೆ ಅದು ಯಾವಾಗ ಕಾಣ್ತಾ ಉಂಟು, ಅದಕ್ಕಷ್ಟೇ ಬೆಲೆ ಅಲ್ವಾ? ಇವತ್ತಿಗೆ ಅನೇಕರು ಸಾಯಿಬಾಬರ ಬಗ್ಗೆ ಮಾತಾಡ್ತಾರೆ, ಶಿರಡಿ ಸಾಯಿಬಾಬರ ಬಗ್ಗೆ, ಅಕ್ಕಲ್ಕೋಟು ಮಹಾರಾಜರ ಬಗ್ಗೆ ಹೇಳ್ತಾರೆ, ರಾಘವೇಂದ್ರರ ಬಗ್ಗೆ ಮಾತಾಡ್ತಾರೆ. ಎಲ್ಲರೂ ಮಾತಾಡ್ತಾರೆ ರಾಘವೇಂದ್ರರ ಬಗ್ಗೆ, ಅವರ ಬಗ್ಗೆ, ಇವರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವರು ಜೀವಂತವಾಗಿರೋದು ಎಷ್ಟು ಜನ ಅವರನ್ನು ಸ್ವೀಕರಿಸಿದ್ದಾರೆ? ಇವತ್ತು ಅವರ ಹೆಸರನ್ನು ಹೇಳಿ ಇವರು ಸಂಪಾದನೆ ಮಾಡೋದಲ್ವ? ರಾಘವೇಂದ್ರ ಹೆಸರನ್ನು ಹೇಳಿ ಸಂಪಾದನೆ ಮಾಡೋದಲ್ವ? ರಾಘವೇಂದ್ರ ಪ್ರಸಾದ, ರಾಘವೇಂದ್ರ ತೀರ್ಥ, ಪರಿಮಳ ಪ್ರಸಾದ ಅಂತೇಳಿ, ಶಿರಡಿ ಸಾಯಿಬಾಬರ ಹೆಸರನ್ನು ಹೇಳಿ ಅವರು ಜೀವಂತವಾಗಿರೋ ಸಂಪಾದನೆ ಮಾಡಿದಾರಾ? ಅವರು ಜೀವಂತವಾಗಿರೋ ಎಲ್ಲಾರು ಸಂಪಾದನೆ ಮಾಡಿದಾರ ಅಂತ ಕೇಳೋದು. ಒಬ್ಬರ ಹತ್ರ ಆದರೂ ಏನಾದ್ರು ಕೇಳಿದಾರ ಅವರು? ನಾನು ಕೇಳೋದು, ಕೇಳಿದ್ದಾರೆ, ಕೇಳಲಿಲ್ಲ ಅಂತೆಲ್ಲ, ಕಾರಣ ಇದೆ. ಆ ಕಾರಣಾಂತರವಾಗಿ ಕೇಳಿದ್ದಾರೆ. ಬಾಬಾನು ಎಲ್ಲರ ಹತ್ರ ಕಾಣಿಕೆ ತಗೊಳ್ತಿದ್ರು, ರಾಘವೇಂದ್ರರು ಕೆಲವರ ಹತ್ರ ಕೆಲ ವಿಷಯವನ್ನು ಸ್ವೀಕಾರ ಮಾಡ್ತಾ ಇದ್ದರು. ಆ ಮಂತ್ರಾಲಯ ಬರಬೇಕು ಅಂತೇಳಿ ಒಬ್ಬ ರಾಜ ಕೊಟ್ಟಂಥ ಒಂದು ದಾನ ಅಲ್ವಾ? ಯಾಕೆ ಅದನ್ನೇ ಕೇಳಿದರು? ಆ ಬಂಜರು ಭೂಮಿಯನ್ನೇ ಯಾಕೆ ಕೇಳಿದರು? ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಇದರಲ್ಲಿ ಸೂಕ್ಷ್ಮ ಜ್ಞಾನ ಇದೆ. ಇದನ್ನು ನಾವು ಬಿಡಿಸಲಿಕ್ಕೆ ಪ್ರಯತ್ನ ಪಡುವಾಗ ನಮ್ಮ ಒಳಗಿರುವ ಜ್ಞಾನ ತನ್ನಿಂತಾನಾಗಿ ಉದಯ ಆಗ್ತದೆ. ಇಲ್ಲದ್ರೆ ನಮ್ಮ ಒಳಗಿರೋ ಜ್ಞಾನ ಹೇಗೆ ಉದಯ ಆಗ್ತದೆ ಅಲ್ವಾ? ಯಾವುದೇ ಒಂದು ವಸ್ತು ನಮ್ಮ ಕಣ್ಣ ಮುಂದಿರುವಾಗ ಅದಕ್ಕೆ ಬೆಲೆ ಇಲ್ಲ, ನಮ್ಮ ಹತ್ತಿರ ಇರುವಾಗ ಅದಕ್ಕೆ ಬೆಲೆ ಇಲ್ಲ, ನಮ್ಮ ಕೈಯಲ್ಲಿರುವಾಗ ಅದಕ್ಕೆ ಬೆಲೆ ಇಲ್ಲ. ನಮ್ಮ ಕೈ ಬಿಟ್ಟು ಹೋದರೆ ಎಲ್ಲ ಅದರ ಬೆಲೆ ಗೊತ್ತಾಗೋದಾಗ, ಆಗ ಪಶ್ಚಾತ್ತಾಪ ಆಗೋದು. ಅರ್ಥ ಆಯ್ತಲ್ವ? ಇದು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ಪ್ರಯತ್ನ ಅಂದರೆ ಏನು, ಜನ್ಮ ಅಂದರೆ ಏನು, ಜೀವಾತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು, ಮನುಷ್ಯ ಜನ್ಮ ಅಂದರೆ ಏನು, ಮಾನವ ಶರೀರ ಅಂದರೆ ಏನು, ಈ ಮಹಾಕಾವ್ಯಗಳು ಅಂದರೆ ಏನು, ರಾಮಾಯಣ ಅಂದರೆ ಏನು, ಮಹಾಭಾರತ ಅಂದರೆ ಏನು,
ಎಲ್ಲ ವಿಷಯಗಳು ಅರ್ಥ ಆಗ್ತದೆ. ಇದು ನಿಮ್ಮ ನಿಮ್ಮ ಜೀವನಕ್ಕೆ ಇದನ್ನು ಹೊಂದಿಸಿ ಬರೀಲಿಕ್ಕೆ ಕಲೀರಿ. ರಾಮಾಯಣವನ್ನು, ಮಹಾಭಾರತವನ್ನು, ಶಿವಪುರಾಣವನ್ನು, ಎಲ್ಲ ವಿಚಾರವನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ಹೋಗಿ ಹೊಂದಿಸಿ ಬರೀಲಿಕ್ಕೆ ಕಲೀರಿ. ಅದನ್ನು ಹೊಂದಿಸಿ, ಅದಕ್ಕೂ ಇದಕ್ಕೂ ನಿಮ್ಮ ಜೀವನಕ್ಕೂ ಆ ಮಹಾಕಾವ್ಯಕ್ಕೂ ಹೇಗೆ ಟ್ಯಾಲಿ ಆಗ್ತದೆ ಅಂತೇಳಿ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಖಂಡಿತವಾಗಿ ಡೆಫಿನೆಟ್ಟಾಗಿ ನಿಮ್ಮ ಜೀವನದಲ್ಲಿ ಅದು ನಡೆದಿರ್ತದೆ, ಮುಂದೆ ನಡೀತಾ ಇರ್ತದೆ. ಯಾವ ಜ್ಯೋತಿಷರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ, ಯಾವ ಗುರುಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳೋದು. ಅಷ್ಟು ವಿಷಯ ಬರೆದಿದ್ದಾರೆ. ಆದರೆ ಇಲ್ಲಿ ಕನ್ಫ್ಯೂಷನ್ ಏನು ಅಂತ ಹೇಳಿದರೆ, ಭಾರತ ದೇಶದಲ್ಲಿ ಅದೆಷ್ಟು ಮಹಾಭಾರತ ಉಂಟು ಅಂತ ಗೊತ್ತಿಲ್ಲ, ಅದೆಷ್ಟು ರಾಮಾಯಣ ಉಂಟು ಅಂತ ಗೊತ್ತಿಲ್ಲ. ಇದರಲ್ಲಿ ಯಾವ ರಾಮಾಯಣವನ್ನು ನಿಜ ಚಾಯ್ಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾವ ಮಹಾಭಾರತ ಸತ್ಯ ಅಂತೇಳಿ ಗೊತ್ತಿಲ್ಲ ಅಲ್ವಾ. ಇಲ್ಲಿ ಬರೋದು ಕನ್ಫ್ಯೂಷನ್. ಅದು ಒಂದೇ ಆಗ್ತಿದ್ರೆ, ಒಂದೇ ಸ್ಥಿತಿಯಲ್ಲಿ ಇರ್ತಿದ್ರೆ ಅದನ್ನೆಲ್ಲರೂ ಸ್ವೀಕಾರ ಮಾಡುವಂಥ ವಿಚಾರ ಇತ್ತು ಅಲ್ವಾ. ಇಲ್ಲಿ ಹಾಗೆಲ್ಲ, ಒಬ್ಬೊಬ್ಬ ಜ್ಞಾನಿ ಬಂದ, ಒಬ್ಬೊಬ್ಬ ಕವಿ ಬಂದ, ಅವನಿಗೆ ತಕ್ಕವಾಗಿ, ಅವನ ಜ್ಞಾನಕ್ಕೆ ತಕ್ಕವಾಗಿ ಒಂದೊಂದು ರೀತಿಯಲ್ಲಿ ಬರೆದುಕೊಂಡು ಹೋದ. ಸತ್ಯ ಅಲ್ವ. ಆ ರಾಮಾಯಣ, ಈ ರಾಮಾಯಣ, ಆ ಮಹಾಭಾರತ, ಈ ಮಹಾಭಾರತ ಅಂತೇಳಿ ಇದರಲ್ಲಿ ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ ಅಂತ ಕೇಳೋದು ನಾನು. ಆದ ಕಾರಣ ಹೇಳಿದ್ದು, ಇದೆಲ್ಲ ಕಾಲಜ್ಞಾನ. ಇದು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ತದೆ. ಇದು ಕಾಲಕ್ಕೆ ತಕ್ಕಂತೆ ಇದು ಬದಲಾಗ್ತಾ ಇರ್ತದೆ. ನಾವು ಮಹಾಭಾರತದಲ್ಲಿ ಹೇಳಿದರು, ಏನು ಹೇಳಿದರು? ಪಾಂಡವರು ಮತ್ತು ಕೌರವರು ಅಂತೇಳಿ ಅಲ್ವಾ, ಅಣ್ಣ ತಮ್ಮಂದಿರು ಅಲ್ವಾ. ಅದಾದಂಥ ದ್ರೌಪದಿಗೆ 5 ಜನ ಗಂಡಂದಿರು ಅಂತೇಳಿ ಸೂಕ್ಷ್ಮವಾಗಿ ತಗೊಳ್ಳೋ ಒಂದು ವಿಚಾರವನ್ನು. ಈಗ ಅದೇ ತಾನೇ ನಡೀತಾ ಇರೋದು ಪ್ರಪಂಚದಲ್ಲಿ. ಈಗ ನಡೀತಿರೋ ವಿಚಾರ ಅದೇ ಅಲ್ವ. ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ. ಅಣ್ಣ ತಮ್ಮಂದರೊಳಗೆ ಜಗಳ, ಭೂಮಿಗೆ ಬೇಕಾಗಿ ಜಗಳ, ಆಸ್ತಿಗೆ ಬೇಕಾಗಿ ಜಗಳ ಅಲ್ವಾ, ಅವರವರ ಒಳಗೆ ಹೊಡೆದಾಟ. ಇದೊಂದು ಸೂಕ್ಷ್ಮತೆ ಹೇಳಿದೆ. ಇದನ್ನು ನಿಮ್ಮ ಜೀವನದಲ್ಲಿ ನೀವು ತಗೊಂಡು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಈ ಮಹಾಕಾವ್ಯಗಳು ಎಂಬುದು ಕಾಲಜ್ಞಾನ ಅಂತೇಳಿ ನಮ್ಮ ಋಷಿಮುನಿಗಳು ಹೇಳಿದಂಥ ವಿಚಾರ, ಮನುಷ್ಯರ ಒಳಿತಿಗೆ ಬೇಕಾಗಿ. ಮುಂದೆ ಒಂದು ದಿನ ದ್ರೌಪದಿಗೆ 5 ಜನ ಗಂಡಂದರು ಇದ್ದಾಗೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ 5 ಜನ ಗಂಡಂದರು ಆಗ್ತಾರೆ ಅಂತ ಹೇಳೋದು. ಖಂಡಿತವಾಗಿ ಆಗ್ತಾರೆ. ಅಷ್ಟು ಸೂಕ್ಷ್ಮ ಹೋಗ್ತದೆ. ಇದೆಲ್ಲ ನಡೆಯುವಾಗ ಗೊತ್ತಾಗೋದು ಮುಂದೆ, ಈಗ ಗೊತ್ತಾಗೋದಿಲ್ಲ. ಈಗಲೇ ತಿಳಿಯೋದು ಯಾವುದ್ಯಾವುದೋ ರೀತಿಯಲ್ಲಿ ನಡೀತಾ ಉಂಟು. ಇನ್ನು ತಿಳಿದು ನಡೀತದೆ ಅಂತ ಹೇಳೋದು ಮುಂದೆ. ಹೀಗೆ ಇರುವುದು, ನಾನು ಇರುವುದೇ ಹೀಗೆ, ನನ್ನ ಸ್ಥಿತಿಯೇ ಹೀಗೆ, ಬೇಕಾದ್ರೆ ಸ್ವೀಕರಿಸಿ ಇಲ್ಲರೆ ಬಿಟ್ಟು ಬಿಡಿ ಅಂತ ಹೇಳೋ ಸ್ಥಿತಿ ಬರ್ತದೆ ಹೆಣ್ಮಕ್ಳು. ಅಷ್ಟು ಹೋಗ್ತದೆ ಮುಂದೆ. ಹಾಗೆ 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 ಆಗಿ ಕುರುಕ್ಷೇತ್ರ ಯುದ್ಧ ಆಗೋದು. ಅರ್ಥ ಆಯ್ತಲ್ವ. ಅದರಲ್ಲಿ ಕೆಲವು ಉಳಿತದೆ ಮುಂದೆ ಒಂದು ದಿನ. ಯಾವಾಗ ಉಳಿತದೆ, ಉಳಿಯುವುದರಿಂದ ಏನೋ ಒಂದು ಪುನಃ ಸೃಷ್ಟಿಯಾಗ್ತದೆ. ಇದು ಅಲ್ಲಿಗೆ ನಡೀತಿರೋ ಪ್ರೋಸೆಸ್. ಅರ್ಥ ಆಯ್ತಲ್ಲ. ಅದೆಲ್ಲ ನಡೀತಿರೋದು ಈಗ. ಅಲ್ಲಿ ಯುದ್ಧ, ಇಲ್ಲಿ ಯುದ್ಧ ಅಲ್ಲ. ಪ್ರಪಂಚದಾದ್ಯಂತ ತಗೊಳ್ಬೇಕು ನಾವು, ಪ್ರಪಂಚವನ್ನು ತಗೊಳ್ಬೇಕು. ಈ ಪ್ರಪಂಚಕ್ಕೆ ಸಂಬಂಧಪಟ್ಟು ನಾವಿರೋದು. ಆ ಪ್ರಪಂಚದಲ್ಲಿ ಏನೆಲ್ಲ ನಡೀತದೆ, ಅಲ್ಲಿ ಯುದ್ಧ ನಡೀತದೆ, ಇಲ್ಲಿ ಯುದ್ಧ ನಡೀತದೆ, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ. ಈಗ ಎಲ್ಲ ದೇಶವನ್ನು ಕೂತುಕೊಂಡಲ್ಲಿ ನೋಡ್ಬೋದು. ಎಲ್ಲ ದೇಶವನ್ನು ಕೂತುಕೊಂಡಲ್ಲಿ ನೋಡೋದು ಅಂತ ಹೇಳಿದರೆ ಏನರ್ಥ? ದಿವ್ಯ ದೃಷ್ಟಿ ಉಂಟು ಅಂತಲೇ ಆಯ್ತು ಎಲ್ಲರಿಗೂ ಈಗಿನ ಕಾಲದಲ್ಲಿ. ಆಗ ಕುರುಕ್ಷೇತ್ರ ಯುದ್ಧವನ್ನು ಸಂಜಯನ ಮೂಲಕ ತಿಳಿತಾ ಇದ್ದ ಯಾರು? ಧೃತರಾಷ್ಟ್ರ ಅಲ್ವಾ. ಅವನಿಗೆ ದಿವ್ಯ ದೃಷ್ಟಿ ಇತ್ತು ಅಂತ. ಈಗ ದಿವ್ಯ ದೃಷ್ಟಿ ಎಂಬುದು ಎಲ್ಲರ ಕೈಯಲ್ಲೇ ಉಂಟಲ್ಲ. ದಿವ್ಯ ದೃಷ್ಟಿ ಮೊಬೈಲ್ ಫೋನ್ ಎಲ್ಲೆಲ್ಲಿ ಏನೇನು ಆಗೋದೆಲ್ಲ ನೋಡ್ಬೋದಲ್ಲ. ಗಲ್ಫಲ್ಲಿ ಏನಾಗ್ತದೆ, ಅಮೆರಿಕದಲ್ಲಿ ಏನಾಗ್ತದೆ, ಇಂಗ್ಲೆಂಡಲ್ಲಿ ಏನಾಗ್ತದೆ ಅಂತೇಳಿ. ಆಗ ಈ ಮಹಾಭಾರತಕ್ಕೂ ಆ ಕುರುಕ್ಷೇತ್ರ ಯುದ್ಧಕ್ಕೂ ಆ ದಿವ್ಯ ದೃಷ್ಟಿಗೂ ಈಗ ನಾವು ಹೇಳುವ ವಿಷಯಕ್ಕೂ ಟ್ಯಾಲಿ ಆಗ್ತದೆ ಇಲ್ವೋ ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅಲ್ವಾ. ಆಗಿನ ಕಾಲದಲ್ಲಿ ಗುರುಗಳಿಗೆ, ಜ್ಞಾನಿಗಳಿಗೆ ಗೊತ್ತಿತ್ತು, ಯಾರಿಗೆ ಕೊಡಬೇಕು ಅವರಿಗೆ ಮಾತ್ರ ಕೊಡ್ತಾಯಿದ್ರು. ಈಗಿನ ಕಾಲದಲ್ಲಿ ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈಗಿನ ಕಾಲದ ಮಹಾಜ್ಞಾನಿಗಳು. ಅರ್ಥ ಆಯ್ತಲ್ವ.
ಸೈಂಟಿಸ್ಟ್ಗಳು ಅಂತ ಹೇಳೋದು. ಆ ಸೈಂಟಿಸ್ಟ್ಗಳು ಯಾರಿಗೆ ಕೊಡಬೇಕು ಅಂತ ಗೊತ್ತಿಲ್ಲ ಯಾವ ವಿಷಯವನ್ನು. ಹೋಲ್ಸೇಲ್ ಕೊಡುವಾಗ ಏನಾಗ್ತದೆ, ಎಲ್ಲಿಗೆ ಹೋಗಿ ಮುಟ್ತದೆ? ಯೋಚನೆ ಮಾಡಿ. ಯಾವ ವಿಷಯ ಯಾರ ಕೈಯಲ್ಲಿ ಇದ್ದರೆ ಒಳ್ಳೆಯದು, ಆ ವಿಷಯ ಅವರ ಕೈಯಲ್ಲಿ ಇದ್ದರೆ ಒಳ್ಳೆಯದು ಅಲ್ವಾ? ಪ್ರತಿಯೊಬ್ಬನ ಮನಸ್ಸು ಹಾಳಾಯ್ತಲ್ಲ. ಆ ಮನಸ್ಸು ಗೆದ್ದವನ ಕೈಯಲ್ಲಿ ಕೊಟ್ಟರೆ ಅದು ಸ್ಥಿರವಾಗಿರ್ತದೆ ಅಂತ ಹೇಳೋದು. ಆ ಮನಸ್ಸು ಗೆದ್ದವನ ಕೈಯಲ್ಲಿ ಕೊಡದಿದ್ದರೆ ಅದು ಏನಾಗ್ತದೆ? ಎಲ್ಲರ ಮನಸ್ಸು ಹಾಳಾಗ್ತದೆ. ಇವತ್ತು ಪ್ರತಿಯೊಬ್ಬನ ಮನಸ್ಸು ಹಾಳಾಗಲಿಕ್ಕೆ ಕಾರಣ ಏನು? ಈ ದಿವ್ಯ ದೃಷ್ಟಿ. ಅರ್ಥ ಆಯ್ತಲ್ವ? ಮೊಬೈಲ್ ಫೋನ್ ಅಲ್ವಾ? ಎಲ್ಲೆಲ್ಲಿಗೆ ಬರ್ತಲ್ಲ ಕೂಡಲೇ ಹಾಂ. ಪ್ರತಿಯೊಬ್ಬನ ಮನಸ್ಸು ಇವತ್ತು ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಎಷ್ಟೇ ಧ್ಯಾನ ಮಾಡಿ, ಎಷ್ಟೇ ಯೋಗ ಮಾಡಿ, ಎಷ್ಟೇ ಪುಸ್ತಕ ಓದಿ, ಎಂಥ ಮಹಾಭಾರತ ಓದಿ, ಏನು ಬೇಕಾದ್ರೆ ಮಾಡಿ, ಇದೆಲ್ಲ ಓದೋದು ಇದೆಲ್ಲ ಯಾಕೆ? ನಮ್ಮ ಮನಸ್ಸನ್ನು ಗೆಲ್ಲಲಿಕ್ಕೆ ಬೇಕಾಗಿ, ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲಿಕ್ಕೆ ಬೇಕಾಗಿ. ನಮ್ಮ ಮನಸ್ಸನ್ನು ಗೆಲ್ಲುವುದಂದರೆ ಮನಸ್ಸನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ಮನಸ್ಸನ್ನು ಇನ್ನೊಂದು ರೀತಿಯಾಗಿ ಪರಿವರ್ತನೆ ಮಾಡೋದು. ಗೆಲ್ಲುವುದಂದರೆ ಹಾಗೆ, ಕೆಟ್ಟದ್ರಿಂದ ಒಳ್ಳೆಯದಕ್ಕೆ ಪರಿವರ್ತನೆ ಮಾಡೋದು, ಮೈಂಡ್ ಡೈವರ್ಟ್ ಮಾಡೋದು ಅಂತ ಹೇಳ್ತಾರಲ್ವ ಹಾಗೆ. ಆ ಮೈಂಡ್ ಡೈವರ್ಟ್ ಅಂತ ಹೇಳ್ತಾರಲ್ವ ಹಾಗೆ. ಮನಸ್ಸನ್ನು ಗೆಲ್ಲುವುದಂದರೆ ಹಾಗೆ. ಏನೋ ಒಂದು ಕಲ್ಮಶ ಬಂತು, ಆ ಕಲ್ಮಶದಿಂದ ಕೂಡಲೇ ಅದನ್ನು ಪವಿತ್ರ ಮಾಡುವ ಅಂತೇಳಿ ಹೋಗಬೇಕು. ಈಗ ಅದು ಡೈವರ್ಟ್ ಆಗ್ತಾ ಇಲ್ಲ, ಆ ಮನಸ್ಸು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ. ಈಗ ಮನಸ್ಸು ನಿತ್ತಲ್ಲೇ ನಿತ್ತು ಯಾವುದ್ಯಾವುದೋ ರೀತಿಯಾಗಿ ಅದು ಕೆಟ್ಟು ಹೋಗಿದೆ, ಕಲ್ಮಶ ಆಗಿ ಹೋಗಿದೆ. ಇದೆಲ್ಲ ಮಾಡೋದು ಯಾಕೆ ಅಂತ ಕೇಳೋದು. ಒಂದು ಗುರು ಯಾಕೆ ಬೇಕು? ಗುರುವಿನ ಜ್ಞಾನೋಪದೇಶ ಯಾಕೆ ಬೇಕು? ಯಾಕೆ ಭಕ್ತ ಹೋಗ್ತಾನೆ ಗುರುವಿನ ಹತ್ರ? ಹೋಗಿ ಏನಂತ ತಿಳ್ಕೊಳ್ತಾನೆ? ಜ್ಞಾನವನ್ನು. ಆ ಜ್ಞಾನ ಒಳಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು? ಆ ಜ್ಞಾನ ಒಳಗೆ ಹೋಗಬೇಕು ಅಂತಂದರೆ ಏನು ಮಾಡಬೇಕು? ಮನಸ್ಸು ತಿಳಿಯಾಗಿರಬೇಕು. ಮನಸ್ಸನ್ನು ತೊಳಿಬೇಕು, ಮನಸ್ಸನ್ನು ಶುದ್ಧ ಮಾಡಬೇಕು. ಹಾಗೆ ಗುರುವಿನ ಜ್ಞಾನೋಪದೇಶ, ಗುರುವಿನ ಮಾತು ಅಂತ ಹೇಳಿದರೆ ಅದನ್ನು ನಾವು ಅಂತರಾತ್ಮಕ್ಕೆ ತಗೊಂಡ್ರೆ, ನಮ್ಮ ಒಳಗೆ ತಗೊಂಡ್ರೆ ನಮ್ಮ ಮನಸ್ಸು ತನ್ನಿಂತಾನಾಗಿ ಶುದ್ಧವಾಗ್ತದೆ, ತನ್ನಿಂತಾನಾಗಿ ತೊಳೆದೋಗ್ತದೆ. ಗುರುವಿನ ಉಪದೇಶದಿಂದ ಆಗುವುದೇನು? ಮನಸ್ಸು ಶುದ್ಧವಾಗುವುದು. ಆ ಮನಸ್ಸು ಶುದ್ಧ ಆಗ್ತಾ 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 ನಿಮ್ಮ ಆತ್ಮ ಪ್ರಕಾಶವಾಗ್ತದೆ. ಅಲ್ಲಿವರೆಗೆ ನಿಮ್ಮ ಆತ್ಮ ಪ್ರಕಾಶ ಆಗುವುದಿಲ್ಲ. ನಿಮ್ಮ ಆತ್ಮ ಯಾವಾಗ ಪ್ರಕಾಶ ಆಗ್ತದೋ ಆವಾಗ ಎಲ್ಲ ವಿಚಾರ ನಿಮಗೆ ಗೊತ್ತಾಗ್ತದೆ, ಪ್ರತಿಯೊಂದು ವಿಚಾರ ಗೊತ್ತಾಗ್ತದೆ. ಆಗ ಗೊತ್ತಾಗೋದು ಪ್ರಯತ್ನ ನಾನು ಪಡ್ತಾ ಇಲ್ಲ, ನಾನು ಏನೂ ಇಲ್ಲ, ನಾನು ಶೂನ್ಯ, ನನ್ನದು ಅಂತೇಳಿ ಇಲ್ಲಿ ಯಾವುದೂ ಇಲ್ಲ, ನಾನೊಂದು ಕಾರಣಕ್ಕೆ ಬೇಕಾಗಿ ಬಂದಿದ್ದೇನೆ, ಆ ಕಾರಣವನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮುಗಿಸಿ ಹೋಗ್ತೇನೆ. ಆ ಕಾರಣ ಮುಗ್ದ ಕೂಡಲೇ, ಆ ಜವಾಬ್ದಾರಿ ಮುಗ್ದ ಕೂಡಲೇ ಮತ್ತೆ ಕೇಳೋದು ಒಂದೇ ಭಗವಂತನ ಹತ್ರ, ಬೇಗ ಕೊಡಪ್ಪ ಟಿಕೆಟ್ ಅಂತೇಳಿ. ಬೇಗ ಹೊರಟು ಹೋಗುವ ಅಂತೇಳಿ. ಅರ್ಥ ಆಗ್ತದ? ಎಲ್ಲರಿಗೂ ಉತ್ತರ ಸಿಕ್ಕಿತಾ? ಸಿಕ್ಕಿತು ಗುರುದೇವ. ಶುಭವಾಗಲಿ. ವಿಜಯೀ ಭವ. ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ ತಿರುಚಿಟ್ರಂಬಲಂ. ಗುರುವೇ ಶರಣಂ. ಗುರುವೇ ಶರಣಂ.